ವಿದೇಶಿಯವರು ಜಪಾನ್, ಅಮೆರಿಕ ಇಲ್ಲಿಂದ ಬರ್ತಾರೆ, ಭಾರತ ನೋಡ್ಬೇಕಂತ ಬರ್ತಾರೆ. ಭಾರತದ ಈ ಸೊಬಗನ್ನ, ಭಾರತದ ಒಂದು ಈ ಕ್ಷೇತ್ರಗಳನ್ನ ನೋಡ್ಬೇಕಂತ ಬರ್ತಾನೆ. ಬಂದ ಕೂಡಲೇ ಪರದೇಶಿಗರಿಗೆ ನಾವು ಬಹಳಷ್ಟು ಮನೆಗೆ ಬಂದಂತ ಅತಿಥಿಗಳಿಗೆ ನೀವು ಎಷ್ಟೊಂದು ಗೌರವ ಕೊಡ್ತಿರಲ್ಲ, ಪ್ರೀತಿಯಿಂದ ಬರ್ರಿ ಕೂಡ್ರಿ ಅಂತ ಸ್ವಾಗತಿಸ್ತಿರಲ್ಲ. ಹಾಗ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ರಾಯಭಾರಿಗಳು ಅವರನ್ನ ಬನ್ರಿ ಅಂತ ಕೊಂಡ್ಕೆ ನಮ್ಮ ದೇಶಕ್ಕೆ, ಭಾರತಕ್ಕೆ ಸ್ವಾಗತ ಮಾಡ್ಕೋತಾರೆ. ಅವಾಗ ಅವ್ರ ಕಾಲಾಗ ಚಪ್ಪಲ್ ಹಾಕೊಂಡ್ ಬಂದಿದ್ದಿಲ್ಲ. ನೀವೇನಾದ್ರೂ ವಿಮಾನದಲ್ಲೇ ಚಪ್ಪಲಿ ಬಿಟ್ಟು ಬಂದ್ರಿ ಏನು ಅಂತ ಕೇಳ್ತಾನ. ಇಲ್ಲ, ನಾನು ನಮ್ಮ ದೇಶದಾಗೆ ಬಿಟ್ಟು ಬಂದೀನಿ ಅಂದ್ರು. ಯಾಕೆ ಅಂದಂತೆ, ಈ ಭರತ ಭೂಮಿ ಅಂದ್ರ ಇದು ದೇವಭೂಮಿ. ಕಲ್ಲು ಮಣ್ಣುಗಳಲ್ಲಿ, ಪ್ರಕೃತಿಯಲ್ಲಿ, ಗುಡ್ಡೆ ಬೆಟ್ಟದಲ್ಲಿ ದೇವರನ್ನ ಕಾಣುವಂತ ಜನ ನೀವು. ಎಲ್ಲಾ ಕಡೆಯಲ್ಲಿ ದೇವರನ್ನ ಕಾಣ್ತೀರಿ, ಎಲ್ಲಾ ಕಡೆ ದೇವರಿದ್ದಾನೆ. ಹಾಗಾಗಿ ಈ ದೇವನೆಲದಲ್ಲಿ ನಾನು ಚಪ್ಪಲಿ ಹಾಕೊಂಡು ಬರಬಾರದು ಅಂತ ಕೇಳಿದಂತ ಇಂತಹ ಒಂದು ಪವಿತ್ರವಾದ ಸಂದೇಶವನ್ನು ಕೊಡುವಂತಹ ನಮ್ಮ ಭಾರತ ದೇಶ ಐತೆ. ಅದಕ್ಕೋಸ್ಕರ ಇಂಥ ರಾತ್ನವರು ವರ್ಷಕ್ಕೊಮ್ಮೆರ ಇಂಥವುಗಳ ಮೂಲಕ ನಿಮ್ಗೆ ಸ್ವಲ್ಪ ಜ್ಞಾನ ಬರಲಿ. ಮೊಬೈಲ್ ಚಾರ್ಜ್ ಇಡ್ತೀವಲ್ಲ, ಚಾರ್ಜ್ ಕಡಿಮೆ ಆಗ್ತದೆ, ಚಾರ್ಜ್ ಹಾಕಿದ್ರೆ ಮತ್ತೆ ಚಾರ್ಜ್ ಆಗ್ತದೆ. ಚಾರ್ಜ್ ಇವಂದ ಚಾರ್ಜ್ ಆಗಬೇಕು. ಒಂದಿಷ್ಟು ಒಳ್ಳೆಯ ವಿಷಯಗಳನ್ನ ತಿಳ್ಕೋಬೇಕು. ಉಚಿತ ಯಾವುದು, ಅನುಚಿತ ಯಾವುದು ಅವುಗಳನ್ನು ತಿಳ್ಕೊಂಡು ಆ ರೀತಿ ನಡೆದು ಬಾಳಿಗೆ ಬೆಳಕನ್ನು ನಾವು ತಗೋಬೇಕು ಅನ್ನುವಂತಹ ಉದ್ದೇಶದಿಂದ ಇಂಥ ಪುರಾಣ ಪ್ರವಚನಗಳನ್ನು ಹಚ್ಚಿರ್ತಾರೆ. ಯಾಕಂದ್ರೆ ಎಲ್ಲರೂ ಇದ್ದವರಿರಂಗಿಲ್ಲ, ಎಲ್ಲರೂ ಜ್ಞಾನಿಗಳಿರಂಗಿಲ್ಲ, ಎಲ್ಲರೂ ಅಜ್ಞಾನಿಗಳಿರಂಗಿಲ್ಲ. ಈ ಕಲಿಯುಗದಲ್ಲಿ ಏನದ, ದಾನಕ್ಕೆ ಬಹಳ ಮಹತ್ವ ಐತಿ. ದಾನ ಕೊಡಬೇಕು. ಇಲ್ರಿ ಇಲ್ಲವ್ರು ಏನ್ ಮಾಡಬೇಕು? ಇದನ್ನು ದಾನ ಕೊಡೋದಾಗ್ಲಿಕ್ಕಂದ್ರ ದಾನ ಯಾರು ಮಾಡ್ತಾರ? ಮನೆಯ ಊರಿಗೆ ಬೆಂಕಿ ಹಚ್ತಾರ, ಜಾತಿಗೆ ಬೆಂಕಿ ಹಚ್ಚಾಕತ್ತಾರ. ಬೆಂಕಿ ಎಲ್ಲಿ ಬೇಕಲ್ಲಿ ಬೆಂಕಿಯ ಜ್ವಾಲೆ. ಇದು ತಪ್ಪು. ಇದು ಅವ್ರು ಮಾಡಕೂಡುದು. ನಾವೆಲ್ಲ ಹಳ್ಳಿಗಳಲ್ಲಿ ಯಾವುದೇ ಜಾತಿ ಇದ್ರು ಹೇಗಿದ್ದೆವು, ಅಣ್ಣ ತಮ್ಮ ಬಂಧು ಬಳಗ ಎಷ್ಟೊಂದು ಇವತ್ತಿಗೂ ಹಳೆಯ ಜನರು ಇರ್ತಾರೆ. ಅವ್ರು ಯಾವ ಮುಸ್ಲಿಮರೇ ಇರಲಿ, ದಲಿತರೇ ಇರಲಿ, ಕುರುಬರೇ ಇರಲಿ, ಯಾಕ ಎಣ್ಣ ಅಂತ ಎಷ್ಟೊಂದು ಬಾಂಧವ್ಯ ಇತ್ತು. ಆ ಬಾಂಧವ್ಯಗಳೆಲ್ಲ ಈ ಮಾಧ್ಯಮಗಳ ಬಂದು ನಾಶವಾಗಿಬಿಟ್ಟಾವ. ಅದಕ್ಕೆ ಬೆಂಕಿ ಹಚ್ಚಬಾರದು, ಬೆಂಕಿ ಆರಿಸಬೇಕು. ಎಲ್ಲಿ ಬೆಂಕಿ ಹತ್ತುವುದದ ಅಲ್ಲಿ ಆರಿಸೋ ಕೆಲಸ ಮಾಡಬೇಕು. ಅದೇ ನಿಮ್ ಧರ್ಮದ ಕೆಲಸ, ಅದೇ ನಿಮ್ಮನ್ನು ಕಾಪಾಡುತ್ತದೆ. ದೀಪ ಹಚ್ಚಿದ ದೀಪ ಆರಿಸಬಾರದು. ಗುಡಿಯ ದೀಪ ಆರಿಸ್ತೇನೆ. ಗುಡಿಯ ದೀಪ ಆರಿಸೋದು ನಮ್ಮ ವಂಶವನ್ನು ಆರಿಸೋದು, ನಮ್ಮ ವಂಶವನ್ನು ನಿರ್ವಂಶ ಮಾಡೋದು ಒಂದೇ. ದೀಪವನ್ನು ಆರಿಸಬೇಡ, ದೀಪವನ್ನು ಹಚ್ಚು. ಬೆಂಕಿಯನ್ನು ಹಚ್ಚಬೇಡ, ಬೆಂಕಿಯನ್ನು ಆರಿಸು. ಇವೆರಡು ಮಾತುಗಳನ್ನ ಇಟ್ಕೊಳ್ರಿ. ದಾನ ಮಾಡ್ರಿ. ದಾನ ಮಾಡೋದಾಗಲಿಕ್ಕಪ್ಪ ದಾನ ಮಾಡೋ ಮನೆಯನ್ನ ತೋರಿಸ್ರಿ ಅಂತಕೊಂಡು ಹೇಳಿ ಬಹಳ ನನಗೊಂದೆರಡು ಮಾತುಗಳನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪೂಜ್ಯರಲ್ಲಿ ಮತ್ತು ಶರಣಬಸವರಲ್ಲಿ ವಂದಿಸುತ್ತಾ ನನ್ನೆರಡು ಮಾತುಗಳಿಗೆ ಮಂಗಲ ಹೇಳ್ತೇನೆ. ಮನುಷ್ಯ ಜೀವನದೊಳಗೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋದಕ್ಕಿಂತ ಬೆಂಕಿ ಹಾಸುವಂತ ಕೆಲಸ ಮಾಡ್ಬೇಕಂತ ನೀ ಏನಾದ್ರು ಕೂಡ ಆಗ್ಬೇಕನ್ನಂಗಿತ್ತಂದ್ರೆ ದೇವ್ರ ಮುಂದೆ ಹಚ್ಚುವಂತ ನಂದಾ ದೀಪವಾದ್ರೆ ಮಾತ್ರ ನಿನ್ನ ಬದುಕಿ ಒಂದು ಚಲೋ ಕೀರ್ತಿ ಬರ್ತದೆ ಅನ್ನುವಂಥದ್ದನ್ನ ಬಹಳ ಪ್ರೀತಿಯಿಂದ ನೋಡಿರ್ತಕ್ಕಂಥ ಹಿರಿಯರಾದ ಬಸವಗುರು ಮಹಾಸ್ವಾಮಿಗಳವರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ವಿಶೇಷವಾಗಿ ನಾಳಿನ ದಿವಸದ ತಮ್ಮೆಲ್ಲರ